ವಿಧಾನಸಭೆ ಅನ್ನುವ ಮಾತಿನ ಮನೆಯಲ್ಲಿ ಇವತ್ತು ಹೀಗೆ ಮಾತಿನ ಯುದ್ಧ ನಡೆದಿದ್ದು ಯಾಕೆ? ಮಾತಲ್ಲೇ ಯುದ್ಧ ಶುರುವಾಗಿದ್ದು ಹೇಗೆ? ಯಾರು ಏನು ಪೀಠಿಕೆ ಹಾಕಿದ್ರು? ಮಾತಿಗೆ ಮಾತು ಹೇಗೆ ಬೆಳೀತು ಅಂತ ಬನ್ನಿ ನೋಡೋಣ. ಇವತ್ತು ಹಿಂದುಳಿದವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಹಿಂದುಳಿದವ್ರನ್ನೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಒಂದು ಚರ್ಚೆ ನಡೀತು. ರಮೇಶ್ ಕುಮಾರ್ ಅವರು ಹೇಳಿದ್ರು, ಕಾಂಗ್ರೆಸ್ ಇತರ ಸರ್ಕಾರದಲ್ಲಿ ಎಮರ್ಜೆನ್ಸಿ ಆದ ನಂತರ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಅವತ್ತು ಹಲವಾರು ರಾಜ್ಯಗಳಲ್ಲಿ ಹಿಂದುಳಿದ ವರ್ಗದವರು ದಲಿತರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪ್ರಕರಣ ಕಾಂಗ್ರೆಸ್ ಇತರ ಸರ್ಕಾರಗಳಲ್ಲೂ ಆಗಿದೆ. ಅದರಿಂದ ದಯವಿಟ್ಟು ಈ ಚರ್ಚೆಗಳು ಬೇಡ, ಸತ್ಯವನ್ನ ಚರ್ಚೆ ಮಾಡಬೇಕು. ಒಂದು ದಿವಸ ಇದಕ್ಕೆ ಇಟ್ಕೊಂಡ್ಬಿಡ್ಲಿ, ಈ ರಾಜ್ಯದಲ್ಲಿ ಏನೇನು ಘಟನೆ ನಡೆದಿದೆ ರಾಜಕಾರಣದಲ್ಲಿ ಚರ್ಚೆ ಆಗಬೇಕು ಅಂತ ಚರ್ಚೆ ಮಾಡ್ಬೋಣಂತೆ. ಇವತ್ತು ಸಿದ್ದರಾಮಯ್ಯ ನೀವು ಮಾಡಿದ್ರೆ ಅಭಿನಂದಿಸ್ತೀವಿ ನಿಮಗೆ. ನಮ್ಮ ಕೈಲಂತೂ ಮಾಡ್ಲಿಕ್ಕೆ ಆಗಲಿಲ್ಲ. ಸಿದ್ದರಾಮಯ್ಯರಲ್ಲಿದ್ದ ನಮ್ಮ ಮೆಜಾರಿಟಿ ಇರಲಿಲ್ಲ. ಎಲ್ಲಿತ್ತು ಮೆಜಾರಿಟಿ? ಎಲ್ಲಿತ್ತು ಸ್ವಾಮಿ ಮೆಜಾರಿಟಿ? 94ರಲ್ಲಿ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಜನಗಳ ಮುಂದೆ ಹೋಗಿದ್ದು. ಅವತ್ತಿನ ದಿನ ಅವತ್ತು ಅವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೋಗಿದ್ದು. ಅದರಿಂದ ಅವತ್ತಿನ ಚುನಾವಣೆ ಆ ರೀತಿ ನಡೆದಿದೆ. ಅವತ್ತು ಸಿದ್ದರಾಮಯ್ಯವ್ರನ್ನ ಡೆಪ್ಟಿ ಸಿಎಂ ಮಾಡಿದ್ದೇವೆ. ಬೈರೇಗೌಡರನ್ನ ಅವತ್ತು ನಾವು ಡೆಪ್ಟಿ ಸಿಎಂ ಮಾಡಲಿಲ್ಲ. ಅವರು ಒಬ್ಬ ಸೀನಿಯರ್ ಲೀಡರ್ ಇದ್ರು. ಒಬ್ಬ ಹಿಂದುಳಿದವರಿಗೆ ಆ ಗೌರವ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದಾಗ ಅವತ್ತು ಸಿದ್ದರಾಮಯ್ಯನವ್ರನ್ನ ತೀರ್ಮಾನ ಮಾಡಿದ್ದು ಅದಕ್ಕೋಸ್ಕರಲೇ. ಅದರಿಂದ ಏನು ಕ್ರೆಡಿಟ್ ಕಾಂಗ್ರೆಸ್ನವ್ರು ಈ ದೇಶ ಉದ್ಧಾರ ಮಾಡಲಿಕ್ಕೆ ಎಲ್ಲಾ ಸಮಾಜಗಳಿಗೆ ಗೌರವ ಕೊಟ್ಟು ಅನ್ನೋದು ಚರ್ಚೆ ಈಗ ಬೇಡ. ಇನ್ನೊಂದು ವರ್ಷ ಹೋದ್ರೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ ಹೇಳಿ. ಮುಂದಿನ ಲೋಕಸಭಾ ಚುನಾವಣೆ ಆದ್ಮೇಲೆ ಏನೇನಾಗುತ್ತೆ ಗೊತ್ತಾಗುತ್ತೆ ಅಧ್ಯಕ್ಷರೇ. ಈಗ ಆ ವಿಷಯಕ್ಕೆ ಬರೋದಾದ್ರೆ ಸರ್, ಒಂದೇ ನಿಮಿಷ. ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ನಾವು ಸಂತೋಷ ಪಡೋಣ ಅಂತ, ಅದೆಲ್ಲ ಅದು ಬೇರೆ ವಿಷಯ. ಆದ್ರೆ 2004ರಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರದೇ ಇದ್ದಾಗ ಅವತ್ತು 5 ದಿವಸ ಚರ್ಚೆ ನಡೀತಾವ್ರ ಸೋನಿಯಾ ಗಾಂಧಿ ಅವರಿಗೂ ದೇವೇಗೌಡರಿಗೂ. ಸತ್ಯ ಏನಿದೆ ಅಂದ್ರೆ ಇವತ್ತಾದ್ರೂ ಹೊರಗಡೆ ಸೋನಿಯಾ ಗಾಂಧಿ ಅವ್ರ ಕೈಯಲ್ಲಿ ಹೇಳಿಸ್ಬಿಡಿ, ದೇವೇಗೌಡರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಪ್ರಚಾರ ನಡೀತಲ್ಲ ಈ ರಾಜ್ಯದಲ್ಲಿ. ಇವತ್ತು ಸತ್ಯ ಏನಿದೆ ಸೋನಿಯಾ ಗಾಂಧಿ ಅವ್ರ ಕೈಯಲ್ಲಿ ಹೇಳಿಸ್ಬಿಡಿ, ನೀವು ನಾವು ಮೆಚ್ಕೋತೀವಾಗ. T20 ಹೆಂಗಾಗುತ್ತೆ ಅವಾಗ? ನಾವು ಧರ್ಮಸಿಂಗ್ ಅವ್ರು ಮಾಡಿದ್ದಿರ್ತೇವಂತೆ ನಾವೇನು ಹೇಳಿಲ್ಲ. ಸಿದ್ದರಾಮಯ್ಯನ ಮಾಡ್ಲಿಕ್ಕೆ ಒಪ್ಪಿಗೆ ಇದ್ವಿ. ಆದ್ರೆ ಬೇಡ ಅಂತ ನೀವು ಹೇಳಿ, ಸಿದ್ದರಾಮಯ್ಯ ಆಗೋದು ಬೇಡ ಅಂತ ಹೇಳಿ ಧರ್ಮಸಿಂಗ್ ನೀವು ಕೊಟ್ರಿ. ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿದೆ, ಇವ್ರಿಗೆ ಏನು ಗೊತ್ತಿದೆ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ. ಈಗ ಅದರಿಂದ ಗೊತ್ತಿದೆ ಈ ವಿಷಯಗಳು ಎಲ್ಲೆಲ್ಲಿಗೂ ಹೋಗೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ ಅಧ್ಯಕ್ಷರೇ. ಈಗ ಬಜೆಟ್ ಚರ್ಚೆ ಏನಿದೆ ಚರ್ಚೆ ಮಾಡೋಣ. ರಾಜಕೀಯವಾಗಿ ಚರ್ಚೆ ಮಾಡಕ್ ಹೋದ್ರೆ ಎಲ್ಲಿಗೂ ಹೋಗ್ತದೆ ಅದು. ಆ ವಿಷಯಗಳು ಬೇಡ. ಆಯ್ತಾಯ್ತು. ಜನತಾ ಪರಿವಾರ ಜನತಾ ಸಾಕು. ನಮ್ಮಲ್ಲಿ ಯಾರು ಇಲ್ಲ ಅಂತ ನೀವು ಮನೆ ಬಂದಿರೋರು 1972ರಿಂದ ನಾನು ಏನಾದ್ರೂ ಅಧ್ಯಕ್ಷರೇ ಒಂದು ವಿಷಯ ಹೇಳ್ತೀನಿ, ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ. ಬಿಜೆಪಿ ಜೊತೆ ನಾನು ಸರ್ಕಾರ ವತಿಯನ್ನು ಮಾಡಿದೆ. ಅವತ್ತು ಹೌದು, ನಮ್ಮ ತಂದೆಯವ್ರ ವಿರುದ್ಧ ನಿರ್ಣಯ ಮಾಡಿದ್ದೆ. ಮತ್ತೆ ಬಿಜೆಪಿಗೆ 20 ತಿಂಗಳು ಮತ್ತೆ ನಾನು ಅಧಿಕಾರ ಮುಂದುವರಿಸಿದ್ರೆ, ಅವತ್ತು ನಮ್ಮ ದೇವೇಗೌಡರ ಮಾತಿಗೆ, ನಮ್ಮ ತಂದೆಯವ್ರ ಮಾತಿಗೆ ವಿರೋಧ ಮಾಡಿ ಅವ್ರ ಜೊತೆ ಸರ್ಕಾರ ಮುಂದುವರಿಸಿದ್ರೆ ಇವತ್ತು ಈ ರಾಜ್ಯದಲ್ಲಿ ಪರಿಸ್ಥಿತಿ ನಿಮಗೆ ಬರ್ತಿರ್ಲಿಲ್ಲ. ಆ 20 ತಿಂಗಳು ನಾನು ಮತ್ತೆ ಅವ್ರಿಗೆ ಅಧಿಕಾರ ಮುಂದುವರಿಸಿದ್ರೆ ಅದ್ರ ಕಥೆ ಬಿಜೆಪಿ ಜೊತೆ ಕೈ ಜೋಡಿಸಿದ ಅಪ್ರೂವ್ ಮಾಡ್ತೀರದಾಗಾಯ್ತಲ್ಲ. ಅಪ್ರೂವ್ ಇಟ್. ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದಕ್ಕೆ ಬಿಜೆಪಿ ಅಧ್ಯಕ್ಷರೇ, ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದಕ್ಕೆ ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. ಹೀಗೆ ಮಾತಿನ ಯುದ್ಧ ಇವರಿಬ್ಬರಿಗೆ ಮುಗಿಲಿಲ್ಲ. ಅಲ್ಲಿದ್ದ ಇನ್ನೂ ಇಬ್ಬರಿಗೂ ಕೂಡ ಮಾತಿನ ಯುದ್ಧ ಶುರುವಾಯಿತು. ಅವ್ರು ಯಾರು ನೋಡೋಣ ಬ್ರೇಕ್ನ ನಂತರ.